ನಿಮ್ಮ ಹೃದಯಾಂತರಾಳದ ಪ್ರಾರ್ಥನೆಗಳು ಯಾವುವು? ನೀವು ದೇವರಲ್ಲಿ ಬೇಡಿಕೊಳ್ಳುವಂತಹ ಆ ವರದಾನಗಳು ಯಾವುವು? ಪ್ರಿಯರೇ, ನಾವು ಹಲವಾರು ಬಾರಿ ದೇವರಲ್ಲಿ ಪ್ರಾರ್ಥಿಸುವಾಗ ಕೇವಲ ಇಹಲೋಕದ ವಸ್ತುಗಳಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬ ಚೆನ್ನಾಗಿರಲಿ, ನಮಗೆ ಒಂದು ಒಳ್ಳೆಯ ಮನೆಯನ್ನು ದೇವರು ಕರುಣಿಸಲಿ, ನಮ್ಮ ಮಕ್ಕಳು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊಳ್ಳಲಿ, ಅವರ ಎಕ್ಸಾಮ್ನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲಿ, ನಮ್ಮ ಬಿಸಿನೆಸ್, ನಮ್ಮ ದನ ಕರು ಕುರಿ, ನಮ್ಮ ಬೆಳೆ ಇವೆಲ್ಲವೂ ಚೆನ್ನಾಗಿರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆದರೆ ಆಧ್ಯಾತ್ಮಿಕ ವರಗಳಿಗೋಸ್ಕರ ನಾವು ಪ್ರಾರ್ಥಿಸುವುದನ್ನು ಮರೆತು ಬಿಡುತ್ತೇವೆ. ಪ್ರಿಯರ, ಇಂದಿನ ಶುಭ ಸಂದೇಶದಲ್ಲೂ ಸಹ ನಾವು ಅದೇ ರೀತಿಯಾದಂತಹ ಒಂದು ಸನ್ನಿವೇಶವನ್ನು ಕಾಣುತ್ತೇವೆ. ಯಾಕೋಬ್ ಮತ್ತು ಯೌವಾನರ ತಾಯಿಯು ಪ್ರಭು ಯೇಸು ಕ್ರಿಸ್ತರ ಬಳಿ ಬಂದು ಒಂದು ಪ್ರಾರ್ಥನೆಯನ್ನು, ಒಂದು ಕೋರಿಕೆಯನ್ನು ಪ್ರಭುವಿನ ಮುಂದಿಡುತ್ತಾಳೆ. ಅದಾಗಿದೆ, ನನ್ನ ಮಕ್ಕಳು ಯಾಕೋಬ್ ಮತ್ತು ಯೌವಾನನು ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಿಮ್ಮ ಎಡಗಡೆಯಲ್ಲೂ ಬಲಗಡೆಯಲ್ಲೂ ಕುಳಿತುಕೊಳ್ಳುವಂತೆ ಮಾಡಿ ಎಂದು ಅಧಿಕಾರಕ್ಕೋಸ್ಕರ ಪ್ರಾರ್ಥಿಸುತ್ತಾಳೆ. ಪ್ರಿಯರೇ, ನಾವು ಆ ರೀತಿ ಪ್ರಾರ್ಥಿಸಿದಾಗ ಆಕೆಗೆ ನೀಡಿದಂತಹ ಉತ್ತರವನ್ನೇ ಪ್ರಭು ಯೇಸು ಕ್ರಿಸ್ತರು ನಮಗೂ ನೀಡುತ್ತಿದ್ದಾರೆ. ನೀವು ಏನು ಕೇಳುತ್ತಿದ್ದೀರಾ ಎಂದು ನಿಮಗೆ ತಿಳಿಯದು ಎಂದು. ಪ್ರಿಯರೇ, ಇಹಲೋಕದ ವಸ್ತುಗಳಿಗೆ ನಾವು ಪ್ರಾರ್ಥಿಸುವ ಮುಂಚೆ ನಾವು ಪ್ರಾರ್ಥಿಸಬೇಕಾಗಿರುವುದು ಅಥವಾ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿರಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಪ್ರಿಯರೇ, ನಾವು ಯಾವಾಗ ಆಧ್ಯಾತ್ಮಿಕವಾಗಿ ನಾವು ದೇವರನ್ನು ಪ್ರೀತಿಸಿ ಅವರೊಂದಿಗಿರುತ್ತೇವೋ ಅವರು ಇತರ ಎಲ್ಲ ವಸ್ತುಗಳನ್ನು ನಮಗೆ ನೀಡುತ್ತಾರೆ. ಸೊಲೊಮೋನನು ಪ್ರಾರ್ಥಿಸಿದ್ದು ಕೇವಲ ಸುಜ್ಞಾನಕ್ಕಾಗಿ, ಒಂದು ಜ್ಞಾನಕ್ಕೋಸ್ಕರ ಅವನು ಪ್ರಾರ್ಥಿಸಿದಾಗ ದೇವರು ಆತನನ್ನು ಕಂಡು ಆತನಿಗೆ ಸರ್ವವನ್ನು ನೀಡಿದರು, ಅಧಿಕಾರವನ್ನು ನೀಡಿದರು, ಶ್ರೀಮಂತಿಕೆಯನ್ನು ನೀಡಿದರು, ಸರ್ವವನ್ನು ಆತನಿಗೆ ಕರುಣಿಸಿದರು. ಪ್ರಿಯರೇ, ಇಂದು ನಾವು ಪ್ರಾರ್ಥಿಸುವಾಗ ಆಧ್ಯಾತ್ಮಿಕ ವರಗಳಿಗೋಸ್ಕರ ಪ್ರಾರ್ಥಿಸೋಣ. ಇಂದು ನಾವು ಸಂತ ಯಾಕೋಬರ ಹಬ್ಬವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಆತ ಎಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರಭುವಿನ ಎಡಗಡೆ ಅಥವಾ ಬಲಗಡೆ ಇದ್ದಾನೆ. ಅದು ಆಕೆಯ ತಾಯಿಯ ಪ್ರಾರ್ಥನೆಯಿಂದಲ್ಲ, ಬದಲಾಗಿ ಆತ ರಕ್ತ ಸಾಕ್ಷಿಯಾಗಿ ಪ್ರಭು ಯೇಸು ಕ್ರಿಸ್ತರು ಕುಡಿದಂತಹ ಒಂದು ಪಾನವನ್ನು ಆತ ಕುಡಿದಿದ್ದರಿಂದಲೇ ಆತ ಇಂದು ಸ್ವರ್ಗ ಸಾಮ್ರಾಜ್ಯದಲ್ಲಿದ್ದಾನೆ. ಆದ್ದರಿಂದ ನಾವು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸುವಾಗ ಮೊದಲು ಅವರ ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ. ತದನಂತರ ದೇವರು ನಮಗೆ ಎಲ್ಲವನ್ನು ಕರುಣಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.